25 ವರ್ಷದಿಂದ ನೀನು ರಾಜಕೀಯ ಅಂತ ಹೇಳ್ಬಿಟ್ಟು ಇರೋ 25 ಎಕರೆಯಲ್ಲಿ 2 ಎಕರೆ ಉಳಿಸಿ 23 ಎಕರೆ ಮಾರಾಕಿದೆಯಲ್ಲಣ್ಣ. ನೋಡು ಎಲ್ಲಿಂದ ನೋಡಿ ನನ್ನ ಬೆರಳು ಕಾಣಿಸ್ದಷ್ಟು ದೂರದಿಂದ ನಮ್ಮದೇ ಜಮೀನುಗಳಿತ್ತು. ಇವತ್ತು ನೋಡಿದ್ರೆ ನೋಡು ಇಷ್ಟು ಮಾತ್ರ 2 ಎಕರೆ ಮಾತ್ರ ಉಳಿಸಿದ್ಯಾ. ಯಾಕೆ ಬೇಕು ನಮ್ಗೆ ಈ ರಾಜಕೀಯ? ನೋಡಮ್ಮ, ರಾಜಕೀಯ ಬೇಡ ಅಂತ ಮಾತ್ರ ಹೇಳ್ಬೇಡ. ನಮ್ಮ ಪ್ರಾಣ ಹೋದ್ರೂ ಕೂಡ ರಾಜಕೀಯ ಬಿಡಲ್ಲ. ನಮ್ಮ ಅಪ್ಪನ ಕಾಲದಿಂದ ಬಂದಿರೋಂಥ ರಾಜಕೀಯ, ಯಾಕಂದರೆ ನಮ್ಮನ್ನೇ ನಂಬ್ಕೊಂಡಿರೋಂಥ ಜನ ಅವರೇ, ಸಾರ್ವಜನಿಕರವರೇ. ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಬಿಡುವಂಥ ಪ್ರಶ್ನೆಯೇ ನಮ್ಮ ಮುಂದೆ ಬರ್ಕೊಡ್ದು. ನಾವು ಸತ್ರು ಪರವಾಗಿಲ್ಲ, ನಮ್ಮ ಇರೋ ಆಸ್ತಿ ಪೂರ್ಣ ಹೊರಟೋಗ್ಲಿ, ರಾಜಕೀಯ ಬಿಡೋದಿಲ್ಲ. ಅಂಥ ಕಾಲ ಬಂದರೆ ಬೇಕಾದರೆ ನಿಲ್ಲಿಸ್ತೀನಿ. ಬೇಕಾದ್ರೆ ನಿನಗೇನು ಬೇಕು ನಿನ್ನ ಹೆಜ್ಜೆಗೂ ನಾನು ಸಪೋರ್ಟ್ ಕೊಡೋಕೆ ರೆಡಿಗಿದ್ದೀನಿ. ಬೇಕಾದರೆ ನಾನಲ್ಲ ತಾನೇ, ನೀನು ಮಾಡು ರಾಜಕೀಯ. ನಿನ್ನ ಹಿಂದೆ ನಿಂತು ನಿನ್ಗೇನು ಬೇಕೋ ಸಪೋರ್ಟ್ ಕೊಡೋದು ನಾನು ನೋಡ್ಕೊತೀನಿ ಎಲ್ಲನೂ. ಅಲ್ಲಣ್ಣ, ನನಗೆ ರಾಜಕೀಯದ ಬಗ್ಗೆ ಏನು ಗೊತ್ತೇ ಇಲ್ಲ. ನಾನು ರಾಜಕೀಯಕ್ಕೆ ಬಂದು ಏನು ಮಾಡಲಿ? ಮಾಡು, ನನಗೆಲ್ಲ ಗೊತ್ತಾಯ್ತಲ್ಲ. ನಿನ್ಗೆ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಎಲ್ಲ ಮುಂದಿನ ದಾರಿ ನಾನು ತೋರಿಸ್ತೀನಿ. ಆಯಿತು, ಈ ಒಂದು 2 ಎಕರೆ ಆದರೂ ಉಳಿಸ್ಕೊಳ್ಳೋದಕ್ಕೆ ಇದೊಂದು ಲಾಸ್ಟ್ ಅವಕಾಶ ನಮ್ಗೆ. ಇದು ಹೋಯ್ತು ಅಂತಂದರೆ ನಮ್ಮ ಮನೆತನದ ಹೆಸರು ಹೋಗುತ್ತೆ, ನಮ್ಮ ತಂದೆ ತಾಯಿ ಹೆಸರು ಹೋಗುತ್ತೆ. ನಾವಿಬ್ರು ಬೀದಿಗೆ ಬೀಳ್ತೀವಿ. ಇದನ್ನ ಮೈಂಡಲ್ಲಿ ಇಟ್ಕ ಆಯ್ತಾ. ಅದೇನು ಮಾಡಬೇಕು ಅಂತ ಹೊರಟಿದ್ಯೋ ಮಾಡು. ಈ MLA ಗೆಲ್ಲಬೇಕಷ್ಟೇ ನಾನು. ಈಗ ಈ 2 ಎಕರೆ ಉಳ್ಕೊಂಡೈತೆ. ನಾವು 25 ಎಕರೆದಲ್ಲಿ 23 ಎಕರೆ ಮಾರಿದ್ದೀವಿ. 2 ಎಕರೆ ಉಳ್ಕೊಳ್ಳೋದೆ ಅಂತೇಳಿ ಜನಗಳ ಮುಂದೆ ಹೋಗೋಣ. ಜನಗಳು ಓಟ್ ಕೊಡೋದು. ಜನ ಮನ್ಸು ಮಾಡಿದ್ರೆ 2 ಎಕರೆ ಅಲ್ಲ, ನಾವು 25 ಕಳ್ಕೊಂಡ್ರೆ ಜಮೀನು ಕೂಡ ಬರ್ತದೆ. ಜನ ಮನ್ಸು ಮಾಡಿದ್ರೆ ಯಾವ ಲೆಕ್ಕನಿಲ್ಲ. ಇವತ್ತು ನಾವು ಕಷ್ಟದಲ್ಲಿರೋದನ್ನು ಜನಕ್ಕೆ ಅರ್ಥ ಮಾಡಿಸ್ಬೇಕಷ್ಟೇ. ನಾವು ಜನಗಳ ಹತ್ರ ಹೋಗಿ ಆ ಕೆಲಸ ಮಾಡ್ಬೇಕು. ಈಗ ರೈತರ್ಗ ನಮ್ಗೆ ಹೊಲ ಇಲ್ಲ ಅಂದ ತಕ್ಷಣ ತಗೊಳ, ನೀನು ಅರ್ಧ ಎಕರೆ ತಗೊಳ, ನೀನು 1 ಎಕರೆ ತಗೊಳ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ದಾನ ಧರ್ಮ ಮಾಡಾಕದೆ ಇದ್ದಾಗ ಇವಾಗ ನಾವೇ ಅತಂತ್ರ ಸ್ಥಿತಿಗೆ ಬಂದ್ಬಿಟ್ಟಿದೀವಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಮೂರವನೇ ದಾರಿ ತೋರ್ಸಕ ಬಾ ಮಾಡೋಣ. ಈಗೇನು ಎಲೆಕ್ಷನ್ ನಿಲ್ತೋದಾ? ನಿಲ್ಬೇಕಷ್ಟೇ. ಎಲ್ಲ ನಿಂದೆ ಜವಾಬ್ದಾರಿನಾ? ಎಲ್ಲ ನಂದೇ ಜವಾಬ್ದಾರಿ. ಗೆಲ್ಲಿಸ್ಬೇಕಷ್ಟೇ. ನಂಗೇನು ಗೊತ್ತಿಲ್ಲ ಇದ್ರಾಗ. ಅಲ್ಲ, ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ರಾಜಕೀಯ ಮಾಡಿದ್ದೀವಿ. ಇದುವರೆಗೂ ನಾವು 1 ಎಕರೆ ಜಮೀನು ಯಾರಿಗೂ ಮಾರ್ಕೊಂಡಿರಲಿಲ್ಲ, ಇಲ್ಲಿ ಬಂದಿರಲಿಲ್ಲ. ಆದರೆ ಈಗ ನನ್ನ ಮಗ ರವಿ 25 ಎಕರೆ ಜಮೀನಿನಲ್ಲಿ 23 ಎಕರೆ ಮಾರ್ಬಿಟ್ಟು 2 ಎಕರೆ ಉಳಿಸ್ಕೊಂಡೆ. ಇನ್ನೇನು ರಾಜಕೀಯ ಮಾಡ್ತಾನೋ ಏನೋ. ಓಹೋ ಅಣ್ಣ ತಂಗಿ ಏನೋ ಸ್ಕೆಚ್ ಹಾಕ ಬಂದಿನಾಗೈತಪ್ಪ. ಏನು ಖುಷಿ ಆಗತ್ತಾಯ್ತ? ಅಲ್ಲಪ್ಪ, ಈಗ ಅಣ್ಣು ನಾನು ಇಬ್ರು ಸೇರಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಏನು ಅಂದರೆ ಈ ಸಲ 23 ಎಕರೆ ಇದ್ದಿದ್ದ ಜಮೀನೆಲ್ಲ ಹಾಳು ಮಾಡಾಕವನೆ. ರಾಜಕೀಯ ಅಂತ ಬೇಡ ಅಂತ ನಾನು ಅಂದೆ. ಈಗ ಆಯಿತು, ನನ್ನನ್ನೇ ನಿಲ್ಲಿಸ್ತೀನಿ ಅಂತ ಹೇಳ್ತಾವ್ರೆ. ಈಗೇನು ಮಾಡವ? ಈಗಿರೋ 2 ಎಕರೆ ಜೊತೆಗ ನಮ್ಮ ಯಜಮಾನ್ರು ನನ್ನ ಹೆಸ್ರಾಗ ಮಾಡಿರೋ ಒಂದು 10 ಕೋಟಿ ಜಮೀನು ಬರ್ತದ ಆಸ್ತಿ ನನ್ನ ಹೆಸ್ರಾಗ ಐತಲ್ಲ. ಆ ಜಮೀನು ಮಾರಿಬಿಟ್ಟು ನಾನೀಗ ಎಲೆಕ್ಷನ್ ನಿಲ್ಲಬೇಕು ಅಂತೇಳಿ ಅಣ್ಣ ಹೇಳ್ತಾವನ. ಈಗ ನಾನು ಈ ಎಲೆಕ್ಷನ್ ನಿಂತು ಗೆದ್ದಿಲ್ಲ ಅಂತಂದರೆ ನನ್ನ ತವ್ರ ಮನೆ ಹೆಸರನ್ನು ನಾನು ಉಳ್ಸೋಕ್ಕಾಗಲ್ಲ. ಇರೋ 2 ಎಕರೆನೂ ಉಳಿಸ್ಕೊಳಕ್ಕಾಗಲ್ಲ. ಏನು ಮಾಡಂತಿ ಈಗ? ಅಪ್ಪ, ನೀನು ಇಷ್ಟು ದಿವಸ ರಾಜಕೀಯ ಮಾಡಿ MLA ಹಾಗೆ 25 ಎಕರೆ ಜಮೀನು ಇರೋರಾಗೆ 23 ಎಕರೆ ಕಳೆದುಬಿಟ್ಟೆ. ಇನ್ನಿರೋದು 2 ಎಕರೆ. ಆ 2 ಎಕರೆನ ಇಟ್ಕೊಂಡು ಈ ಅಮ್ಮನ್ನ ರಾಜಕೀಯದಲ್ಲಿ ಹೆಂಗೆ ಮುಂದಕ್ಕಿರ್ತೀಯ? ಈಗಿನ ಕಾಲ ಏನಪ್ಪ ಅಂತಾರೆ, ದುಡ್ಡಿದ್ದವ್ರಿಗೆ ಮಂಚ, ಗೊತ್ತಾಯ್ತಾ? ದುಡ್ಡಿಲ್ದವ್ರಿಗೆ ಏನೂ ಆಗಲ್ಲ. ಅದನ್ನು ಎಂಡ ತುಂಡು 2 ಇದ್ರೇ ಅಲ್ಲಿ ಓಟು. ಇವೆರಡು ಇಲ್ಲಿ ಬಂದು ನೀನು ಹೆಂಗೆ ಮಾಡ್ತೀಯ? 2 ಎಕರೆ ಜಮೀನಾಗ ಹೆಂಗೆ ಮಾಡ್ತೀಯ? ನೋಡಪ್ಪ, ನಾನು ಯಾಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು 23 ಎಕರೆ ಜಮೀನು ಕಳ್ಕೊಂಡಿರ್ಬೋದು ನಾನು. ಆದರೆ ಇವತ್ತು 80,000 ಜನ ನಾನು ಸಂಪಾದನೆ ಮಾಡಿದ್ದೀನಿ. ಜನ ನನ್ನ ನೋಡಿದ್ರೆ ಇಷ್ಟಪಡ್ತಾವ್ರೆ. ಸಾರ್ವಜನಿಕರಿಗೆ ಕೆಲಸ ಮಾಡೋದಂದರೆ ಏಕೈಕ ವ್ಯಕ್ತಿ ಅಂದರೆ ರವಿಕುಮಾರ್ ಅಂತ ಹೇಳ್ತಾರೆ. ನೋಡಪ್ಪ, ಇವತ್ತು ಇಡೀ ನಮ್ಮ ತಾಲೂಕಲ್ಲಿ ಜನ ಪ್ರತಿಯೊಂದು ಹಳ್ಳಿಗೂ ಹೋದರೆ ನಿಮ್ಮನ್ನು ಹೆಸರಿಡ್ದು ಕರೆ ಅಂತ ಮಾಡಿದಾಗಿಲ್ಲ, ನಮ್ಮ ನಾಯಕರು ಬಂದರು ಅಂತಾರೆ. ಯಾಕಂದರೆ ಇವತ್ತು ಕೆಲಸ ಮಾಡಿರೋದ್ರಲ್ಲಿ ಏಕೈಕ ವ್ಯಕ್ತಿ ಅಂದರೆ ಒಳ್ಳೆ ಕೆಲಸ ಮಾಡಿದ್ರು ಸಾರ್ವಜನಿಕರು ಇವತ್ತು ನಮ್ಮನ್ನು ಪ್ರತಿಯೊಂದು ಹಳ್ಳಿನಾಗೂ ಸ್ವಾಗತ ಮಾಡ್ತಾವ್ರೆ. ನೀವೇನು 23 ಎಕರೆ ಕಳ್ಕೊಂಡ್ರಿ ಅಂತ ನೀವು ಹೇಳ್ತಾ ಇದ್ದೀರಿ ಅಷ್ಟೇ. ಇವತ್ತು 80,000 ಜನ ಓಟು ನಮ್ಗೆ ಕೊಟ್ಟು ಗೆಲ್ಲಿಸಿದ್ದಾರೆ. 80,000 ಜನ ನಮ್ಮ ಪರವಾಗವ್ರೆ. ಅರ್ಥವಾಯ್ತಾ? ಜನ ಬೇಕು ನಮಗೆ. ಬರೀ ದುಡ್ಡು ಮಾಡಬೇಕನ್ನೋ ಉದ್ದೇಶ ನನಗಿದ್ದಿದ್ರೆ ನಾನು ಯಾವ ಲೆಕ್ಕನಿರಲ್ಲ. ಏನು 23-25 ಎಕರೆ ಅಲ್ಲ, 106 ಎಕರೆ 1000 ಎಕರೆ ಮಾಡಿಬಿಡ್ತಾ ಇದ್ದೆ. ಆದರೆ ಇವತ್ತು ನಮಗೆ ಜನ ಬೇಕು. ಜನರ ಕೆಲಸ ಮಾಡಬೇಕು, ಸಾರ್ವಜನಿಕರ ಕೆಲಸ ಮುಖ್ಯ ಅಂತೇಳಿ ಇವತ್ತು ನಾನು MLA ಆಗಿರೋದು, ಕೆಲಸ ಮಾಡಿರೋದು. ಅದಕ್ಕೆ ನೀವೇನು ಮುಂದೆ ನಾನೇ MLA ಆಗೋದಕ್ಕಿಂತನೂ ನಮ್ಮ ತಂಗಿನೂ ಒಂದು 5 ವರ್ಷ ಆಗಲಿ. ಯಾಕೆಂದರೆ ಇವತ್ತು ಸ್ವಲ್ಪ ಹಣನೂ ಜಾಸ್ತಿ ಖರ್ಚು ಮಾಡಬೇಕಾದ ಓಟ್ಗೆ. ಆ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ತಂಗಿನ ಈ ಸತಿ ಏನೇ ಮಾಡಿ ನಾವು ಪ್ರತಿಯೊಂದು ವಿಚಾರದಲ್ಲೂ ಸಪೋರ್ಟ್ ಮಾಡಿ ಗೆಲ್ಲಿಸಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಅದಕ್ಕೆ ವಿರೋಧ ಮಾಡಬೇಡಿ. ಆಯಮ್ಮನ್ನು ಏನೇ ಮಾಡಿ ಶಾಸಕರನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅಲ್ಲಪ್ಪ, ನನ್ನ ತಂಗಿ ನಿಲ್ಲಿಸ್ತೀನಿ, ಎಲೆಕ್ಷನ್ ಗೆಲ್ಲಿಸ್ತೀನಿ ಅಂತ ಹೇಳ್ತಿಯಲ್ಲ. ಇರೋದು 2 ಎಕರೆ ಜಮೀನಾಗೆ ನಿನ್ನ ತಂಗಿ ಯಾವ ಥರ ಗೆಲ್ಲಿಸ್ತೀಯ?
ಅಲ್ಲಪ್ಪ ಈಗ 2 ಎಕರೆ ಜಮೀನು ಐತಲ್ಲ ಅದ್ರ ಗೆಲ್ಲಕ್ಕಾಗಲ್ಲ ಅಂತ ನಮಗೂ ಗೊತ್ತದ. ಈಗ ತವ್ರ ಮನೆ ಹೆಸರು ಉಳಿಬೇಕು ಅಂತಂದರೆ ನಮ್ಮ ಅಣ್ಣ ಹೆಸರು ನಿನ್ನ ಹೆಸರು ಉಳಿಸ್ಬೇಕು ಅಂತಂದರೆ ನಮ್ಗಿರೋದು ಒಂದೇ ದಾರಿ. ಈಗಾಗಲೇ ಅಣ್ಣ ಹೇಳಿದ ತಕ್ಷಣ ನಮ್ಮವ್ರಿಗೆ ಫೋನ್ ಮಾಡಿದ್ದೆ ಆಯಿತಾ. ಈಗ 50 ಕೋಟಿ ನಮ್ಮ ಆಸ್ತಿ ನಮ್ಮ ಪಾಲಿಗೆ ಬಂದೈತಿ. ಆ ಆಸ್ತಿ ಹೋದ್ರೂ ಪರವಾಗಿಲ್ಲ, ನೀನಾದರೂ ನಿಲ್ಲೋ ಇಲ್ಲ ನಿಮ್ಮ ಅಣ್ಣಾದರೂ ನಿಲ್ಲಿ, ನಾನು ಖರ್ಚು ಮಾಡೋಕೆ ನಾನು ರೆಡಿ ಇದ್ದೀನಿ ಅಂತ ನಮ್ಮವ್ರು ಹೇಳವ್ರೆ. ಅದಾಯ್ತಾ. ಈಗ ಅಣ್ಣು ಏನು ಹೇಳ್ತಾನೆ, ನಾನು ಬೇಡ ನೀನೇ ನಿಲ್ಲು ಅಂತ ಹೇಳ್ತಾನೆ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ದುಡ್ಡು ವಿಚಾರ ನೀನು ತಲೆ ಕೆಡಿಸ್ಕೋಬೇಡ. ನನ್ನ ಗಂಡು ಏನು ಬೇಕೋ, ನನ್ನ ತವ್ರ ಮನೆ ಹೆಸರು ಉಳಿಸೋದಕ್ಕೆ ಏನು ಬೇಕೋ ಅದೆಲ್ಲ ನಾನು ಮಾಡ್ತೀನಿ ಅಂತ ಒಪ್ಕೊಂಡವ್ರೆ. ಈಗ ನಾನು ನಿಲ್ಲೋದಕ್ಕೆ ಗೆಲ್ಸೋದಕ್ಕೆ ನಿಮ್ಮಿಬ್ಬರದು ಅಭಿಪ್ರಾಯ ಕೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಪ್ಪ, ಇಬ್ಬರು ತೀರ್ಮಾನ ಮಾಡ್ಕೊಂಡು ಬಂದಿದ್ದೀರಾ, ತಂಗಿನ ಎಲೆಕ್ಷನ್ ನಿಲ್ಲಿಸ್ಬೇಕು ಗೆಲ್ಸ್ಬೇಕಂದ್ರೆ ಆಯಮ್ಮನು ಗಂಡನ ಸಪೋರ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಳೆ. ಏನೋ ಗೆಲ್ತೀನಿ ಅಂತ ಭರವಸೆ ಬಂದಿದ್ದಾರೆ. ಆ ನೋಡತ್ತವರು ಋಣ ತೀರ್ಸಕ್ಕೆ ಬಂದಿದ್ದಾಳೆ. ಏನೋ ಆ ದೇವ್ರು ಒಳ್ಳೇದು ಮಾಡಲಿ. ಈ ಸರಿ ಎಲೆಕ್ಷನ್ ನಿಂತ್ಕೊಂಡು ನಮ್ಮ ವಂಶದ ಗೌರವ ಉಳಿಸಿ, ನಮ್ಗೆ ಅಷ್ಟೇ ಸಾಕಪ್ಪ. ನಿಮ್ಮ ಗೇಳ್ಗೆನೇ ನಮ್ಗೆ ಮುಖ್ಯ. ನಿಮ್ಮ ಗೇಳ್ಗೆಗೋಸ್ಕರ ನಾನು ಏನು ಬೇಕಾದ್ರೆ ಮಾಡ್ತೀನಿ. ನನ್ನ ಆಶೀರ್ವಾದ ನಿಮಗಿರುತ್ತೆ. ಸರಿನಪ್ಪ. ಅಲ್ಲಪ್ಪ, ಎಲೆಕ್ಷನ್ ನಾನು ತಂಗಿ ನಿಲ್ಲಿಸ್ತೀನಿ ಗೆಲ್ಲಿಸ್ತೀನಿ ಅಂತ ಇಷ್ಟೊಂದು ಇದು ಮಾಡ್ತೀಯಲ್ಲ. ಆಯಮ್ಮೇನ ಗಂಡ 50 ಕೋಟಿ ಆಸ್ತಿ ಐತೆ, ಖರ್ಚು ಮಾಡಿ ನಾನು ಗೆಲ್ತೀನಿ ಮಾಡ್ತೀನಿ ಅಂತಾರಲ್ಲ. ನಮ್ಮ ಎದುರು ಪಾರ್ಟಿಯವರು ಅವ್ರು ಎಷ್ಟು ಕೋಟಿ ಇಟ್ಕೊಂಡವ್ರು ಏನೋ, ಅವ್ರು ಯಾವ ಥರ ಸ್ಕೆಚ್ಗಳು ಹಾಕೊಂಡಿರೋ. ಮುಂದೆ ನಾವು ಎಲೆಕ್ಷನ್ ನಿಂತ್ಕೊಂಡು ನಾವು ಹೋದಾಗ ಮುಂದೆ ಏನಾದ್ರು ತೊಂದರೆಗಳಾದ್ರೆ ಏನಪ್ಪ ಆಗೈತಿ. ಅದಕ್ಕೆ ಮುಂದೆ ಸ್ವಲ್ಪ ಯೋಚನೆ ಮಾಡಿರಿ. ಅಪ್ಪ ಮಗಳಿಗೆಲ್ಲ ನಮಸ್ಕಾರ ಸರ್. ಏನು ಮುನಿಯಪ್ಪಣ್ಣ, ನಾನು ಶಮಣ್ಣ, ಏನು ಸಮಾಚಾರ? ಏನೋ ವಿಷಯ ಎತ್ಕೊಂಬಂದಂಗೆ ಐತೆ. ನಮಸ್ಕಾರ ಪ್ರಕಾಶಣ್ಣ. ಮನೆ ತಾವು ಹೋಗಿದ್ವಿ, ಅಲ್ಲಿ ಮನೆ ತಾವು ಇಲ್ಲ ತೋಟದ ಕಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ತೋಟದ ಕಡೆನೇ ಬಂದ್ವಿ. ನೀವು ಇಲ್ಲೇ ಇದ್ದೀರಾ? ಏನು ವಿಚಾರ ನಾನು ಶಮಣ್ಣ? ಏನೋ ಎತ್ಕೊಂಬಂದಂಗಿದ್ದೀರಿ. ತಾಲೂಕಲ್ಲಿ ಏನೋ ಇದ್ರೆ ನಿನ್ನ ವಿಚಾರ ನಮ್ಮವರೆಗೂ ಬರೋದು. ನಾನು ಶಮಣ್ಣ, ಏನು ಸಮಾಚಾರ? ಈಗೇನು ನಿಮ್ಮೂರ್ದು ಏನಾದ್ರು ಸಮಾಚಾರ ಸುದ್ದಿ ಏನಾದರೂ ಇದೆಯಾ, ಅಥವಾ ತಾಲೂಕ್ದು ಏನಾದ್ರು ಸಮಸ್ಯೆ ಇದ್ರೇ ನೀವು ಇಲ್ಲಿವರೆಗೂ ಬರೋದು? ಏನು ವಿಚಾರ ಹೇಳ ನಾನು ಶಮಣ್ಣ? ಅಲ್ಲ ರವಿ ಪ್ರಕಾಶಣ್ಣ, ನಮ್ಮ ಆಪೋಸಿಟ್ ಪಾರ್ಟಿ ಮುಂದಾಜಣ್ಣವರು ಅಲ್ಲಿ ಹೋಟ್ಲ್ ತಾವು ಮಾತಾಡ್ತಾ ಇದ್ರು. ಈ ಸತಿ ನಾನು 150 ಕೋಟಿ ಮಾಡ್ಕೊಂಡಿದ್ದೀನಿ. ಆದರೆ ರವಿ ಪ್ರಕಾಶ್ ಅಣ್ಣವ್ರು ಎಲ್ಲ ಕಳ್ಕೊಂಡು 2 ಎಕರೆ ಜಮೀನು ಉಳಿಸ್ಕೊಂಡಿದ್ದಾರೆ. ಎಲೆಕ್ಷನ್ನಲ್ಲಿ ಸರಿ ಯಾವ ಥರ ಗೆಲ್ತಾನೆ ನೋಡೋಣ ಅಂತ ಮಾತಾಡ್ತಾವ್ರೆ. ಅದಕ್ಕೋಸ್ಕರ ನಾನೇ ಈ ಸತಿ ಗೆಲ್ಲೋದು ಅಂತ ಹೇಳ್ತಾವನೆ. ಅದು ವಿಷಯ ನಿಮ್ಗೆ ಕೇಳೋಣ ಅಂತೇಳಿ ನಾನು ಬಂದೆ ರವಿ ಪ್ರಕಾಶ್ ಅಣ್ಣ. ಏನೋ ಅವರು ನಮ್ಮ ವಂಶದವ್ರನ್ನ ಸೋಲಿಸ್ತೀನಿ ಅಂತೇಳಿ 105 ಕೋಟಿ ಅಲ್ಲ ಕಣೋ, 300 ಕೋಟಿ ಖರ್ಚು ಮಾಡಿರೋ. ನಮ್ಮ ವಂಶದಾಗೆ ಸೋಲು ಅನ್ನೋದೇ ಕಂಡಿಲ್ಲ. ಅವನು ಮೀಸೆ ಗಂಡಸೇರು ನಮ್ಮ ಮೇಲೆ ಚಾಲ ತೊಟ್ಟು ಗೆಲ್ಲ ನೋಡ್ತೀನಿ. ರವಿ ಪ್ರಕಾಶಣ್ಣ, ಹೌದು ನಿಮ್ದು 2 ಎಕರೆ ಜಮೀನು ಇರೋದು ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ತಿರಸ್ಕಾರ ಮಾಡಿಕೊಂಡು ಜನಕ್ಕೆ ಇದು ಮಾಡ್ತಾ ಇದ್ದಾರೆ. ಜನ ನಮ್ಮ ಕಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಆದರೆ ಈ ಸತಿ ಗೆಲ್ಲೋದು ನಮ್ಮ ಇಡೀ ತಾಲೂಕು ಜನ ಎಲ್ಲ ನಿಮ್ಮನ್ನೇ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಅವ್ರು ಮಾಡಿರೋ ಕೆಲಸಗಳು ಕಾರ್ಯಗಳು ಅಂತ ಕೆಲಸಗಳು ಮಾಡಿದ್ದಾರೆ. ಅವ್ನು ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ರವಿ ಪ್ರಕಾಶ್ ಅಣ್ಣ. ಅದು ಹೇಳೋಣ ಅಂತೇಳಿ ನಾವು ಇಲ್ಲಿ ಬಂದಿದ್ದೀವಿ. ನಾನು ಶಮಣ್ಣ, ಈ ಸರಿ ಅದು ನಿನಗೆ ಹೇಳಿ ಕಳ್ಸೇವನಲ್ಲ, ಯಾರೋ ಹೇಳಿದ್ರು ಅಂತ ಹೇಳ್ತಾ ಇದೆಯಲ್ಲ. ಮುನ್ರಾಜ್ ಅವರು 150 ಕೋಟಿ ಅಲ್ಲ 500 ಕೋಟಿ ಇಟ್ಕೊಂಡ್ಲಿ ಗೆಲ್ಲಕ್ಕಾಗಲ್ಲ. ಯಾಕಂದರೆ 80,000 ಜನ ಓಟು ಜನ ನನ್ನ ಕಡೆ ಅವರೇ. ಅರ್ಥವಾಯ್ತಾ? ನನ್ನ ಮೇಲೆಲ್ಲ ಸೋತಿರೋದತ್ನ ತಾಕತ್ತಿದ್ರೆ ಒಂದು ಹೆಣ್ಣು ಮಗು ನಿಲ್ಸ್ತೀನಿ, ನನ್ನ ತಂಗಿ ನಿಲ್ಸ್ತೀನಿ. ತಾಕತ್ತಿದ್ರೆ ಗೆದ್ದು ತೋರಿಸೋನು. ಅವಾಗ ಅವ್ನು ಗಂಡು ಮಗು ಅನ್ನೋದು ನಾನು ಆಮೇಲೆ ನಾನು ಮೀಸೆ ಬಡ್ಸ್ಕೊಂಡು ಬಿಡ್ತೀನಿ. ಅದನ್ನೇ ನಾನು ಗೆದ್ದು ಬಿಟ್ರೆ ಏನಮ್ಮ ತಂಗಿ, ಈ ಮಾತು ನೀನೇನು ಹೇಳ್ತೀಯಾ? ಅಲ್ಲಣ್ಣ, ನೀನು ಯಾಕಣ್ಣ ಇವಾಗ ಇಷ್ಟೊಂದು ಟೆನ್ಷನ್ ತಗೊಂತಾರದು? ನೀನು ಅಪ್ಪನು ಅವ್ನು ಯಾರಣ್ಣ? ಅವ್ನು ಇಷ್ಟಕ್ಕೂ ಹೋದ್ಸಲ ನಿನ್ನ ಮ್ಯಾಗ ಸೋತೋದ, ಅದಕ್ಕೆ ಮೊದಲು ಸಲ ಅಪ್ಪನ ಮ್ಯಾಗ ಸೋತೋದ, ಇವಾಗ ಮತ್ತೆ ನನ್ನ ಮೇಲೆ ಸೋಲ್ತೀನಿ ಅಂತ ಬಂದವನೇ. ಸೋಲ್ಲಿ ಬಿಡು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕತ್ತೀಯ? 5 ವರ್ಷದಾಗ ನೀನು ಮಾಡಿರೋ ಕೆಲಸಗಳು ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಕೂಡ ಮಾಡಿಲ್ಲ. ಜನರಿಗೆ ಎಲ್ಲೇ ಕಷ್ಟ ಅಂತಂದ್ರೆ ಓಡೋತೀಯ, ಅರ್ಧ ರಾತ್ರಿ ಅಂದರೆ ಓಡೋತೀಯ. ಜಮೀನು ಇಲ್ದಾರ ಅವ್ರಕ್ಕೆ ಜಮೀನು ಕೊಟ್ಟಿದ್ಯಾ, ಅವ್ರ ಮನೆಗೆ ಕಷ್ಟ ಹೆಣ್ಮಕ್ಳಿಗೆ ಅಂತಂದ್ರೆ ಅವ್ರನ್ನೆಲ್ಲ ಓದಿಸಿದ್ಯಾ, ಫ್ರೀಯಾಗಿ ಸ್ಕಾಲರ್ಶಿಪ್ ಕೊಡಿಸ್ತಾ ಇದೆಯಾ. ಇಷ್ಟೆಲ್ಲ ಕೆಲಸಗಳು ಮಾಡಿದ್ಕೊಂಡು ನೀನು ಏನಕ್ಕೆ ಭಯ ಪಡ್ತಾ ಇದೀಯ? ಇವಾಗ ಯಾರತ್ ಮುನ್ರಾಜ್ನು ನಿನ್ನ ಮ್ಯಾಗ 4 ಕಿತ ಸೋತವನ ಅಪ್ಪನ ಮೇಲೆ ನಿನ್ನ ಮೇಲೆ. ಇನ್ನು ಅಂಥವ್ನ ಕಟ್ಕೊಂಡು ನೀನು ಯಾಕೆ ಇವಾಗ ಟೆನ್ಷನ್ ತಗೋಬೇಕು? ಬೇಕಾಗಿಲ್ಲ, ಬಿಟ್ಟಾಕಣ. ಅವ್ನಿಗೆ ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲಿ ನೋಡ್ತೀನಿ. ಒಂದೇ ಸಲ ನೀನು ಗೆದ್ದರೂ ಕೂಡ ಇಡೀ ಸ್ಟೇಟಲ್ಲಿ MLA ಮಾಡದೇ ಇರ್ತಕ್ಕಂಥ ಕೆಲಸಗಳು ನೀನು ಮಾಡಿಸ್ತಾ ಇದ್ದೀನಿ ನಮ್ಮ ಕ್ಷೇತ್ರದಲ್ಲಿ. ನೀನು ಯಾಕೆ ಭಯ ಪಡ್ತೀಯಣ್ಣ? ಇವಾಗ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನೀನು ಮಾಡಿರೋಷ್ಟು ಕೆಲಸಗಳು MLA ಕೂಡ ಮಾಡಿಲ್ಲ ಇದುವರೆಗೂ. ಅರ್ಥ ಆಯ್ತಾ? ನಮಗೆ ಜನರ ಆಶೀರ್ವಾದ ಐತೆ. ದುಡ್ಡು ಕಟ್ಕೊಂಡು ಏನು ಮಾಡ್ತೀಯ? ದುಡ್ಡು ಅವ್ರ ಹತ್ರ ಇದೆಯೇನೋ, ಆ ದುಡ್ಡು ಕೊಟ್ಟರೆ ತಿಂದಾಕ್ತಾರೆ ಜನ. ಆದರೆ ಜನರಿಗೆ ಯಾರು ಕಷ್ಟಕ್ಕಾಗಿರ್ತೀವೋ ಅವ್ರನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಜನ. 80,000 ಜನ ನಮ್ಮಿಂದ ಇರಬೇಕಾದ್ರೆ ನಾವು ಯಾಕಣ ಭಯ ಪಡಬೇಕು? ಬರಲೇ ಬಿಡೋಣ. ಮುನ್ರಾಜ್ ಹೇಳ್ತಿದ್ರೆ ಇನ್ನು ಅವ್ರ ಅಪ್ಪನ ಬರಲಿ ಬಿಡು, ನಂಬಿಕೆನಾಗಬೇಕು. ಗೆಲ್ಲಿ ತಾಕತ್ತಿದ್ರೆ ನನ್ನ ಮೇಲೆ ಗೆತ್ತಿಸ್ದೆ ಅವನು. ಈ ಸಲ ನಾನೇ ಗೆಲ್ಲೋದು, ನಮ್ಮ ಕುಟುಂಬದ ಹೆಸರೇ ಉಳಿಯೋದು. ಅರ್ಥ ಆಯ್ತಾ? ನೀವೇನು ಟೆನ್ಷನ್ ತಗೊಬಿಡ್ರಿ, ಈ ಸಲ ಗೆಲ್ಲು ನಮ್ಮದೇ. ರವಿ ಪ್ರಕಾಶಣ್ಣ,
ನೀನು ಅಂತಂದ್ರೆ ನಿಂಕಿನ್ನ ಜೋರಾಗಿ ನಿನ್ನ ತಂಗಿ ಹೇಳ್ತಾಳಲ್ಲಣ್ಣ, ಇನ್ನೆಷ್ಟು ಇದಿರ್ಬೇಕಣ್ಣ. ಎಲ್ಲರನ್ನು ನಾವು ಸೋಲಿಸಿ ಗೆಲ್ಲಬೇಕು ಅನ್ನೋ ಛಲ ತೊಟ್ಟಿದ್ದಾಳಲ್ಲಣ್ಣ. ರವಿಪ್ರಕಾಶಣ್ಣ, ನೀವು ಮಾಡಿರೋದು ಇಡೀ ಶಿಡ್ಲಘಟ್ಟ ತಾಲೂಕಲ್ಲೇ ಜನ ನಿಮ್ಮನ್ನು ಎಲ್ಲೋದೂ ಅವ್ರು ಮಾಡಿರೋ ಕಾರ್ಯಗಳು ಎಲ್ಲ ಅನುಕೂಲವಾಗ್ಯಾವ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಓಡಾಡಿದ್ದೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಈ ಸತಿ ಗೆಲ್ಲೋದು ನಿಮ್ಮ ತಂಗಿನೇ ಅಣ್ಣ. ನಿಮ್ಮ ತಂಗಿ ನೋಡಿದ್ರೆ ಅಷ್ಟು ಛಲ ತೊಟ್ಟು ಮಾಡ್ತಾಳೆ ಅಂತಂತ ಹೇಳ್ತಾವಳೆ. ಗೆಲ್ಲೋದು ನಿಮ್ಮ ತಂಗಿನೇ. ನಾವು ನಿಮ್ಗೆ ಸಪೋರ್ಟ್ ಆಗಿರ್ತೀವಿ. ಇಡೀ ಶಿಡ್ಲಘಟ್ಟ ತಾಲೂಕು ಜನ ಎಲ್ಲ ಲೀಡ್ರ್ಗಳು ನಿಮ್ಮ ಹಿಂದೆ ಇರ್ತೀವಿ. ಗೆಲ್ಲೋದು ನೀವೇ. ನಾವೆಲ್ಲ ನಿಮ್ಗೆ ಗೆಲ್ಲಿಸ್ಬೇಕು ಅನ್ನೋದು ಒಂದು ಛಲ ತೊಟ್ಟಿದ್ದೀವಿ. ನಿಮ್ಮ ತಂಗಿನ ಅದೇ ಛಲದಲ್ಲಿದ್ದಾಳೆ. ಗೆಲ್ಲೋದು ನಿಮ್ಮದೇ ಛಲ. 100% ಈ ಸತಿ ಗೆಲುವು ನಿಮ್ಮದೇ. ಸೋಲೋ ಮಾತೇ ಇಲ್ಲ. ಈ ಸತಿ ಗೆಲುವು ನಿಮ್ಮದೇ ಪ್ರಕಾಶಣ್ಣ.